ಆರ್ಯೆ ಚಿಂತನ್ ಅಲಿಯಾಸ್ ಮೊಹಿದ್ದೀನ್ ರಫೂಫ್ ಹಸನ್ ಸಾಬ್, ನಿನಗೊಂದು ಓಪನ್ ಚಾಲೆಂಜ್ ಕಾಣಲ್ಲ. ನೀನು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿ ಫೇಕ್ ಹೆಸರನ್ನ ಹೇಳ್ಕೊಂಡು ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರಲಿಲ್ಲ ಅಂತ ಹೇಳು. ಈ ವಿಚಾರ ಸುವರ್ಣ ನ್ಯೂಸ್ ಚಾನೆಲ್ನ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗಿ ನಿನಗೆ ಹಳೆ ಮೆಟ್ಟು ತೆಗೆದುಕೊಂಡು ಹೊಡೆದು ಅಲ್ಲಿಂದ ಹೊರ ಹಾಕಲಿಲ್ಲ ಅಂತ ಹೇಳು. ಇದನ್ನ ಸುಳ್ಳು ಅಂತ ಹೇಳ್ಬಿಡು ನೋಡೋಣ. ಯಾಕ್ರೋ ಇಂತಹ ಬಾಳನ್ನ ಬದುಕ್ತೀರಾ ನೀವುಗಳೆಲ್ಲ? ಯಾಕೆ ನಿಮ್ಮ ಅಪ್ಪ ಅಮ್ಮ ಇಟ್ಟಿರುವಂತಹ ಹೆಸರನ್ನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತಾ ಅಥವಾ ಅಸಹ್ಯ ಆಗುತ್ತಾ ನಿಮಗೆಲ್ಲ? ಅಥವಾ ನಿನ್ನ ಒರಿಜಿನಲ್ ಹೆಸರಿನಿಂದ ನಿನ್ನ ವಿಚಾರಗಳನ್ನ ಜನರಿಗೆ ತಿಳಿಸಿ ಅವರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತನ? ನಿನ್ನ ಒರಿಜಿನಲ್ ಹೆಸರಿನಲ್ಲೇ ನಿನ್ನ ವಿಚಾರಗಳನ್ನ ತಿಳಿಸು. ಯಾಕಾಗೋದಿಲ್ಲ ಅಂದ್ರೆ ನಿನ್ನ ಅಂಗಡಿ ನಡೆಯೋದಿಲ್ವಲ್ಲ, ಅದಕ್ಕೆ ನಿನಗಾಗೋದಿಲ್ಲ. ಮತ್ತೊಂದು ಹೆಣ್ಣು ಮಗುವಿನ ವಿಚಾರವಾಗಿ ಮಾತನಾಡುವಾಗ, ಮತ್ತೊಬ್ಬರ ಬಗ್ಗೆ ಮಾತನಾಡುವಾಗ ನಿನ್ನ ಯೋಗ್ಯತೆ ಏನು ಅಂತ ಫಸ್ಟ್ ತಿಳ್ಕೊ. ಮಾಡೋದೇನೆ ಕಚಡ ಕೆಲಸಗಳು, ಫೇಕ್ ಡಾಕ್ಯುಮೆಂಟ್ಸ್ಗಳು ಕ್ರಿಯೇಟ್ ಮಾಡೋದು, ಫೇಕ್ ಹೆಸರನ್ನ ಹೇಳ್ಕೊಳ್ಳೋದು, ಫೇಕ್ ಹೆಸರಿನಿಂದ ಜನರನ್ನ ಮೂರ್ಖರನ್ನಾಗಿ ಮಾಡೋದು, ಮತ್ತೆ ಮತ್ತೊಬ್ಬರ ಬಗ್ಗೆ ಮಾತನಾಡೋದು. ಈಗಲೂ ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ನಿನ್ನ ಒರಿಜಿನಲ್ ಹೆಸರನ್ನ ಇಟ್ಕೊಂಡು ನಿನ್ನ ಒರಿಜಿನಲ್ ಹೆಸರಿನಿಂದ ನಿನ್ನ ವಿಚಾರಗಳನ್ನ ಜನರಿಗೆ ತಿಳಿಸು. ನಿನ್ನ ಕೈಲಿ ಆಗುತ್ತಾ? ನಿನ್ನ ಕೈಲಿ ತಾಕತ್ತಿದೆಯಾ? ಖಂಡಿತ ಇಲ್ಲ. ನಿನ್ಗೆ ಆ ಯೋಗ್ಯತೆನೇ ಇಲ್ಲ ನಿಮ್ಮ ಅಪ್ಪ ಅಮ್ಮ ಇಟ್ಟಿರುವಂತಹ ಹೆಸರನ್ನ ಹೇಳ್ಕೊಳ್ಳೋದಕ್ಕೆ. ಅಂತಹ ಬದುಕು ನಿಂದು. ಇಂತಹ ಬದುಕನ್ನ ಬಾಳ್ಕೊಂಡು ಮತ್ತೊಬ್ಬರ ಬಗ್ಗೆ ಟೀಕೆಗಳನ್ನ ಮಾಡ್ತೀಯ. ಮೊದಲು ನೀನು ಬದಲಾಗು. ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ನಿನ್ನ ಹೆಸರನ್ನ ಬದಲಾಯಿಸು, ನಂತರ ಮತ್ತೊಬ್ಬರ ಬಗ್ಗೆ ಟೀಕೆಯನ್ನ ಮಾಡು. ಇಂತಹ ನಕಲಿ ಹೆಸರುಗಳನ್ನ ಇಟ್ಕೊಂಡು ತುಂಬಾ ಜನ ಸೋಷಿಯಲ್ ಮೀಡಿಯಾಗಳಲ್ಲಿದ್ದಾರೆ. ಇಂಥವರ ಬಗ್ಗೆ ತುಂಬಾ ಎಚ್ಚರವನ್ನು ವಹಿಸಿ. ಆರ್ಯೆ ಚಿಂತನ್ ಅಂತೆ. ಯಾಕೆ ನಿನ್ನ ಹೆಸರನ್ನು ಇಟ್ಕೊಂಡು ಚಿಂತನೆಯನ್ನ ಮಾಡು. ಆರ್ಯೆ ಚಿಂತನ್ ಅಲಿಯಾಸ್ ಮೊಹಿದ್ದೀನ್ ರಫೂಫ್ ಹಸನ್ ಸಾಬ್, ನಿನಗೊಂದು ಓಪನ್ ಚಾಲೆಂಜ್ ಕಾಣಲ್ಲ. ನೀನು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿ ಫೇಕ್ ಹೆಸರನ್ನ ಹೇಳ್ಕೊಂಡು ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರಲಿಲ್ಲ ಅಂತ ಹೇಳು. ಈ ವಿಚಾರ ಸುವರ್ಣ ನ್ಯೂಸ್ ಚಾನೆಲ್ನ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗಿ ನಿನಗೆ ಹಳೆ ಮೆಟ್ಟು ತೆಗೆದುಕೊಂಡು ಹೊಡೆದು ಅಲ್ಲಿಂದ ಹೊರ ಹಾಕಲಿಲ್ಲ ಅಂತ ಹೇಳು. ಇದನ್ನ ಸುಳ್ಳು ಅಂತ ಹೇಳ್ಬಿಡು ನೋಡೋಣ. ಯಾಕ್ರೋ ಇಂತಹ ಬಾಳನ್ನ ಬದುಕ್ತೀರಾ ನೀವುಗಳೆಲ್ಲ? ಯಾಕೆ ನಿಮ್ಮ ಅಪ್ಪ ಅಮ್ಮ ಇಟ್ಟಿರುವಂತಹ ಹೆಸರನ್ನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತಾ ಅಥವಾ ಅಸಹ್ಯ ಆಗುತ್ತಾ ನಿಮಗೆಲ್ಲ? ಅಥವಾ ನಿನ್ನ ಒರಿಜಿನಲ್ ಹೆಸರಿನಿಂದ ನಿನ್ನ ವಿಚಾರಗಳನ್ನ ಜನರಿಗೆ ತಿಳಿಸಿ ಅವರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತನ? ನಿನ್ನ ಒರಿಜಿನಲ್ ಹೆಸರಿನಲ್ಲೇ ನಿನ್ನ ವಿಚಾರಗಳನ್ನ ತಿಳಿಸು. ಯಾಕಾಗೋದಿಲ್ಲ ಅಂದ್ರೆ ನಿನ್ನ ಅಂಗಡಿ ನಡೆಯೋದಿಲ್ವಲ್ಲ, ಅದಕ್ಕೆ ನಿನಗಾಗೋದಿಲ್ಲ. ಮತ್ತೊಂದು ಹೆಣ್ಣು ಮಗುವಿನ ವಿಚಾರವಾಗಿ ಮಾತನಾಡುವಾಗ, ಮತ್ತೊಬ್ಬರ ಬಗ್ಗೆ ಮಾತನಾಡುವಾಗ ನಿನ್ನ ಯೋಗ್ಯತೆ ಏನು ಅಂತ ಫಸ್ಟ್ ತಿಳ್ಕೊ. ಮಾಡೋದೇನೆ ಕಚಡ ಕೆಲಸಗಳು, ಫೇಕ್ ಡಾಕ್ಯುಮೆಂಟ್ಸ್ಗಳು ಕ್ರಿಯೇಟ್ ಮಾಡೋದು, ಫೇಕ್ ಹೆಸರನ್ನ ಹೇಳ್ಕೊಳ್ಳೋದು, ಫೇಕ್ ಹೆಸರಿನಿಂದ ಜನರನ್ನ ಮೂರ್ಖರನ್ನಾಗಿ ಮಾಡೋದು, ಮತ್ತೆ ಮತ್ತೊಬ್ಬರ ಬಗ್ಗೆ ಮಾತನಾಡೋದು. ಈಗಲೂ ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ನಿನ್ನ ಒರಿಜಿನಲ್ ಹೆಸರನ್ನ ಇಟ್ಕೊಂಡು ನಿನ್ನ ಒರಿಜಿನಲ್ ಹೆಸರಿನಿಂದ ನಿನ್ನ ವಿಚಾರಗಳನ್ನ ಜನರಿಗೆ ತಿಳಿಸು. ನಿನ್ನ ಕೈಲಿ ಆಗುತ್ತಾ? ನಿನ್ನ ಕೈಲಿ ತಾಕತ್ತಿದೆಯಾ? ಖಂಡಿತ ಇಲ್ಲ. ನಿನ್ಗೆ ಆ ಯೋಗ್ಯತೆನೇ ಇಲ್ಲ ನಿಮ್ಮ ಅಪ್ಪ ಅಮ್ಮ ಇಟ್ಟಿರುವಂತಹ ಹೆಸರನ್ನ ಹೇಳ್ಕೊಳ್ಳೋದಕ್ಕೆ. ಅಂತಹ ಬದುಕು ನಿಂದು. ಇಂತಹ ಬದುಕನ್ನ ಬಾಳ್ಕೊಂಡು ಮತ್ತೊಬ್ಬರ ಬಗ್ಗೆ ಟೀಕೆಗಳನ್ನ ಮಾಡ್ತೀಯ. ಮೊದಲು ನೀನು ಬದಲಾಗು. ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ನಿನ್ನ ಹೆಸರನ್ನ ಬದಲಾಯಿಸು, ನಂತರ ಮತ್ತೊಬ್ಬರ ಬಗ್ಗೆ ಟೀಕೆಯನ್ನ ಮಾಡು. ಇಂತಹ ನಕಲಿ ಹೆಸರುಗಳನ್ನ ಇಟ್ಕೊಂಡು ತುಂಬಾ ಜನ ಸೋಷಿಯಲ್ ಮೀಡಿಯಾಗಳಲ್ಲಿದ್ದಾರೆ. ಇಂಥವರ ಬಗ್ಗೆ ತುಂಬಾ ಎಚ್ಚರವನ್ನು ವಹಿಸಿ. ಆರ್ಯೆ ಚಿಂತನ್ ಅಂತೆ. ಯಾಕೆ ನಿನ್ನ ಹೆಸರನ್ನು ಇಟ್ಕೊಂಡು ಚಿಂತನೆಯನ್ನ ಮಾಡು.